ಊರೆಲ್ಲ ಒಂದ್ಸಲ ತಿರುಗಾಡಿ ಬರ್ತಾನೆ. ಯಾಕಂದ್ರೆ ಆ ಊರನ್ನು ಬಿಟ್ಟು ಮೌನ ಪರಮಾತ್ಮ ಹೋಗ್ತಾ ಇದ್ದಾನೆ. ಮತ್ತೆ ಗೋನಾಲಕ್ಕೆ ಬರಂಗಿಲ್ಲ, ದೇಹ ಬರಂಗಿಲ್ಲ. ಆದ್ರೆ ಆತ್ಮ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತದೆ. ಆ ಗೋನಾಲದಲ್ಲಿ ಎಲ್ಲ ಕಡೆ ತಿರುಗಾಡಿ ಮೌನ ಪರಮಾತ್ಮ ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಾನೆ. ಮೊದಲೇ ನೆನಪು ಬರ್ತದೆ ಅವನಿಗೆ ಅವರ ಮನೆ ತನ್ನದ ಕುಲದೇವರಾಗಿರ್ತಕ್ಕಂಥ ಕುಲದೇವತೆಯಾಗಿರ್ತಕ್ಕಂಥ ಶಿರಸಂಗಿ ಕಾಳಿಕಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮನುಷ್ಯನೊಳಗೆ ಬರ್ತದೆ. ಶಿರಸಂಗಿ ಕಾಳಮ್ಮನ ಗುಡಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋದು ಬೇಡ, ಒಂದು ಪವಾಡ ಆಗ್ತದೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡ. ಅಲ್ಲಿಗೆ ಹೋಗ್ತಾನೆ. ಯಾವ ರೀತಿ ಹೋದ ಅಂದ್ರೆ ಒಬ್ಬ ಕುಷ್ಠರೋಗಿ ರೂಪದಲ್ಲಿ ಹೋಗ್ತಾನೆ. ಕುಷ್ಠರೋಗಿ ರೂಪದಲ್ಲಿ ಹೋಗ್ತಾನೆ. ಮೈಯೆಲ್ಲ ಹುಣ್ಣು, ಮೈ ತುಂಬ ಹುಣ್ಣು, ರಕ್ತ, ಗಾಯ. ಇದು ಒಳಗೆಲ್ಲ ನಮಗೆ ಅದೇ ಅದ, ಮ್ಯಾಲಟ ಚಂದ ಕಾಣ್ತೀವಿ ನಾವು, ಒಟ್ಟು ತೊಗಲದ. ಅದಕ್ಕೆ ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಎಷ್ಟು ಚಂದ ಒಂದು ಯಾವುದೋ ಸಿನಿಮಾದಾಗ ಪದ ಅದ, ಭಕ್ತ ಕುಂಬಾರ ಸಿನಿಮಾದಾಗ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಎಲ್ಲಿಯ ತನಕ ಈ ಮನುಷ್ಯನಿಗೆ ಬೆಲೆ ಆದಂದ್ರೆ ಒಳಗಿರ್ತಕ್ಕಂಥ ಉಸುರು. ಅದಕ್ಕೆ ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಭಾಳ ಚಂದ ಮಾತು ಹೇಳ್ತಾರೆ. 8 ಗೇಣಿನ ದೇಹ. ಇದು 8 ಗೇಣಿಂದ ಅದಂದ್ರೆ ಗೊತ್ತಿರಲಿ ಎಲ್ಲರಿಗೆ. ಈ ಮನುಷ್ಯನ ದೇಹ 8 ಗೇಣಂತ. ನನ್ನ ಕೈಯಿಂದ ನಾ 8 ಗೇಣು, ಇವ್ರ ಕೈಯಿಂದ ಇವ್ರು 8 ಗೇಣು, ಬಸವರಾಜನ ಕೈಯಿಂದ 8 ಗೇಣು, ಇಲ್ಲೇನು ಹುಡುಗರು ಕುಂತಾವ, ಹುಡುಗರ ಕೈಲಿಂದ 8 ಗೇಣು. ಇಲ್ಲಿ ಎಷ್ಟು ಮಂದಿ ನೀವು ಕುಂತೀರಿ, ನಿಮ್ಮ ಕೈಲಿಂದ 8 ಗೇಣೆ ಹೀರಿ ನೀವು. 8 ಗೇಣು. ಅಕಸ್ಮಾತ್ ಅನುಮಾನ ಇತ್ತಂದ್ರೆ ಇವತ್ತು ರಾತ್ರಿ ಮೊಕ್ಕೋತಿರಲ್ಲ, ಅಳತಿ ಮಾಡೇ ಮೊಕ್ಕರಿ, ನಾಳೆಗೆ ಬಂದು ಹೇಳ್ರಿ. 8 ಗೇಣಿನ ದೇಹದಲ್ಲಿ 68 ಕೀಲು, 68 ಕೀಲದವಂತ. 8 ಕೋಟಿ ಕೂದಲದವಂತ ಮೈ ಮೇಲೆ, 8 ಕೋಟಿ ರೋಮ. 8 ಗೇಣಿನ ದೇಹದಲ್ಲಿ 68 ಕೀಲು, 8 ಕೋಟಿ ರೋಮ. ನೆಂಟ ನೀಯನ್ನಗಲಿರ್ದೊಡೆ. ಒಳಗೊಬ್ಬ ನೆಂಟ ಕುಂತನ. ನಾವು ಯಾರ ಕಣ್ಣಿಗೆ ಕಾಣಂಗಿಲ್ಲ ರೀ, ಭಾರಿ ಡೇಂಜರ ನಾವು. ನೆಂಟ ನೀಯನ್ನ ಅಗಲಿರ್ದೊಡೆ. ನನ್ನ ಬಿಟ್ಟು ನೀವು ಹೋದೆ ಅಂದ್ರೆ ಒಣ ಹೆಂಟೆಯಳು ಮುಚ್ಚುವರು. ಒಯ್ದು ಮಣ್ಣಾಗನ ಹಾಕ್ತಾರ, ಇಲ್ಲಂದ್ರೆ ಬೆಂಕಿಯಾಗನ ಹಾಕ್ತಾರ. ದೇಹದಲ್ಲಿ ಉಂಟೆ ಫಲ ಪುರುಷಾರ್ಥ, ರಕ್ಷಿಸು ನಮ್ಮನವರತ. ಒಳಗೆ ಎಲ್ಲಿ ತಕ ಉಸುರು ಇರ್ತದ ಅಲ್ಲಿ ತಕ ಇದಕ್ಕೊಂದು ಬೆಲೆಯಾದ. ಆ ಮೌನೇಶ ಕುಷ್ಠರೋಗಿಯಾಗಿ ಮೈತುಂಬ ಗಾಯ, ರಕ್ತ, ಕೀವ ಮಾಡ್ಕೊಂಡಂಗೆ ಮಾಡದೆ. ಯಾಕಂದ್ರೆ ಪರಮಾತ್ಮ ಸುಮ್ಮನೆ ಒಂದು ಅವತಾರ, ಒಂದು ಅವತಾರ. ಅಲ್ಲಿ ಹೋಗ್ತಾನ ಮೌನ. ಹೋಗಿ ಶಿರಸಂಗಿ ಕಾಳಮ್ಮನ ಗುಡಿಗೆ ಹೋಗಿ ರಾತ್ರಿ ಗುಡಿ ಮುಂದೆ ಮೊಕ್ಕೋತಾನ. ಶಿರಸಂಗಿ ಭಾಳ ಮಂದಿ ನೋಡಿರ್ತಾರ. ಶಿರಸಂಗಿ ಕಾಳಮ್ಮಂದೊಂದು ಮಾತವ, ವಿಶ್ವಕರ್ಮರಿಗೆ ಹೇಳಾಕಿ, 60 ಅರಸಿರಟಿಗೆ ಕಾಳಮ್ಮನ ಬಲ್ಲಿ ಬಂದ್ರಿ ನೀವು ಕಾಳಿ ಮಕ್ಕಳು, ಇಲ್ಲಂದ್ರೆ ಬೋಳಿ ಮಕ್ಕಳು ಅಂತ. ನಾ ಹೇಳಿಲ್ಲ, ಶಾಸ್ತ್ರದಾಗ ಹೇಳ್ತಿರ್ತಾರೆ, ಮಾತಿನಾಗ ಬರ್ತಿರ್ತದೆ. ಶಿರಸಂಗಿ ಕಾಳಮ್ಮನ ಬಲ್ಲಿ ಹೋಗ್ಬೇಕಂತ, ಕುಲದೇವತೆ ವಿಶ್ವಕರ್ಮರಿಗೆ. ಆ ಕಾಳಮ್ಮನ ಗುಡಿಗೆ ಹೋಗ್ತಾನೆ ಮೌನ ಪರಮಾತ್ಮ. ರಾತ್ರಿ 12 ಗಂಟೆಗೆ ರೋಗಿಷ್ಠನಾಗಿ ಹೋಗಿ ಮಲಗಿರ್ತಾನ. ಮುಂಜಾನೆ ಎದ್ದು ನೋಡ್ತಾರ, ಮಂದಿ ಎಲ್ಲ ತಿರುಗಾಡ್ತಿರ್ತಾರ. ಮೈತುಂಬ ರಕ್ತ, ಕೀವ, ಗಬ್ಬು ವಾಸನೆ ಬರ್ತಿರ್ತದ, ಹೊಲಸು ವಾಸಿ ನಾರ್ತಿರ್ತದ ದೇಹ ಎಲ್ಲ. ನೋಡ್ತಾರ, ಎಲ್ಲರೂ ಮೂಗು ಮುಚ್ಕೋತಾರ ನೋಡ್ರಿ. ಎಷ್ಟು ಮಜಾದ ಮನುಷ್ಯನ ಜೀವ. ಅಡಿಗೆ ಮಾಡಾಗ ಇದಕ್ಕೆ ಉಳ್ಳಾಗಡ್ಡಿ ಬೇಕು, ಕೊತ್ತಂಬರಿ ಬೇಕು, ಕರಿಬೇವು ಬೇಕು, ಪುಟಾಣಿ ಬೇಕು, ಜೀರಿಗೆ ಬೇಕು, ಬೆಲ್ಲ ಬೇಕು. ಅಡಿಗೆಗೆ ಒಂದು ಕಡಿಮೆ ಆಗ್ಬಾರ್ದು. ಒಂದು ಕಡಿಮೆ ಆದರೆ ಬೈತಾರೆ ಹೆಣ್ತಿಗೆ, ಏನು ನಿಮ್ಮ ಅಪ್ಪನ ಮನೆತನ ಯಾಕೆ ಎಲ್ಲ ಒಂದು ಅಗದಿ ಚಂದ ಮಾಡ್ಕೊಂಡು ಚಂದ ಅಡಿಗೆ ಚಂದ ಊಟ ಮಾಡ್ತೀವಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಮುಂಜಾನೆ ಹೋಗ್ತೀವಲ್ಲ ಎಲ್ಲಿಗೆ, ನಾವು ತಿಂದದ್ದು ನಾವೇ ಕುಂದ್ರ ಮೂಗು ಮುಚ್ಕೊಳ್ಳೋಣ, ಬಾಯಿ ತಿರ್ಕೊಂಡು ಕುಂದಿರ್ಬೇಕು. ಅಲ್ಲ ನೋಡಿ, ನಾ ಯಾಕೆ ಹೇಳ್ತೀನಂದ್ರೆ ನಾವು ತಿಂದದ್ದು ನಾವು
ಹೊರಗೆ ಹಾಕ್ಬೇಕಾದ್ರೆ ಮೂಗು ಮುಚ್ಕೋತೀವಿ. ಅದೇ ಒಂದು ಆಕಳ ಸಗಣಿ ಹಾಕಿದ್ರೆ ಮನೆ ತಂದು ಸಾರಿಸ್ತೀವಿ. ಆಕಳ ಹೆಂಡಿಗೆ ಹೆಂಗದ, ನಮ್ಮ ಹೆಂಡಿಗೆ ಹೆಂಗವ? ಮನುಷ್ಯನಿಗೆ ವಿಚಾರ ಮಾಡ್ರಿ ನೀವು. ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ತಟ್ಟದೆ ಹಾಕಿದರೆ ಮೇಲೆ ಗೊಬ್ಬರವಾದೆ. ನೀನಾರಿಗಾದೆಯೋ ಎಲೆ ಮಾನವ, ಮಧುರ ಗಾನಕ್ಕಾದೆ, ರಾಯರ ಕಾಲಿಗೆ ಮುಳ್ಳತ್ತಾದೆ. ನೀನಾರಿಗಾದೆ ಎಲೆ ಮಾನವ, ನಿಂದೇನಾದೋ ನೀ ಯಾರಿಗಾತೆ? ಸತ್ತ ಮೇಲೆ ನೀ ಹಣ ಯಾರು ನೋಡಂಗಲ್ಲ, ಒಗೆದು ಬರ್ತಾರೆ. ಒಂದು ಆಕಳ ಹೊರಗೆಲ್ಲ ಕಸ ತಿಂದು ಬರ್ತದ, ಊರಾಗೆಲ್ಲ ಕಸ ತಿಂದು ಬಂದು ಮನೆಗೆ ಬಂದು ರಸದಂತ ಹಾಲು ಕೊಡ್ತದ. ಯಾರೋ ಒಕ್ಕಟದ್ದು ಕಸ ತಿಂತದ, ಯಾರೋ ತಿಂದು ಕಸ ಒಗೆದದ್ದು ಕಸ ತಿಂದು ಮನೆಗೆ ಬಂದು ರಸದಂತ ಹಾಲು ಕೊಡ್ತದ ಆಕಳ. ಇದು ಮನೆಯಾಗ ರಸ ತಿಂತದ, ಹೊರಗೆ ಹೋಗಿ ಕಸ ಹಾಕ್ತದೆ. ಅದು ಕಸ ತಿಂದು ರಸ ಕೊಡ್ತದ, ಇದು ರಸ ತಿಂದು ಕಸ ಹಾಕ್ತದೆ. ಇದ್ರ ಕಸಕ್ಕೆ ಬೆಲೆ ಇಲ್ಲ, ಅದ್ರ ಕಸಕ್ಕೆ ರಸ ಹಾಕ್ತದೆ. ಮೌನ ಪರಮಾತ್ಮ ಬಿದ್ದಿರ್ತಾನ. ಇದು ಯಾವುದು ಹುಚ್ಚ ಬಂದದ, ಏನು ಹೊಲಸು ನಾರ್ಲಕತ್ತ ಅಂತ ತಿಳ್ಕೊಂಡು ಆ ಊರನ್ನ ಗುಡಿಯವರು ಓಸು ಮಂದಿ ಬಂದು ಕೇಳಿದ್ರಂತ. ಯಾವುದೋ ಗುಡಿ ಮುಂದೆ ಹೊರಗೆ ಬಂದು ಹೊಲಸು ಮಾಡ್ಲಕತ್ತಾನ, ನೋಡಿ ಬರ್ರಂತ. ನೋಡೋ ಎಲ್ಲರೂ ಬಂದು ನೋಡಿದ್ರಂತ, ಹೊಲಸು. ಆ ಮೌನ ಪರಮಾತ್ಮ ಏನು ಮಾಡಿದ್ನಂತ, ಮೈ ತುಂಬ ರಕ್ತ, ಕೀವ ಬೀಳೋದು ಅಷ್ಟೇ ಅಲ್ಲ, ಮೂತ್ರ ಮಾಡ್ಲಕತ್ತಾನ. ಮಲಮೂತ್ರ ಒಂದಿಷ್ಟು ಇದು ಮಾಡ್ಲಕತ್ತಾನ ಗುಡಿ ಮುಂದೆ. ಯಪ್ಪ, ಪವಿತ್ರವಾಗಿರ್ತಕ್ಕಂಥ ಗುಡಿ, ಯಾರು ಹುಚ್ಚಯ್ಯವ ನೋಡ್ರಿ, ಒಳಗೆಲ್ಲ ಹೆಂಗೆ ಹೊಲಸು ಮಾಡ್ಲಕತ್ತಾನಂತ ಎಲ್ಲರೂ ನೋಡಿದ್ರಂತ. ಮುಟ್ಲಕ್ಕೆ ಯಾರಿಗೆ ಮನಸ್ಸಾಗಲಿಲ್ಲ. ಹೋಗಿ ಬಡಿಗೆ ತಗೊಂಡು ಮೌನೇಶ್ವರನಿಗೆ, ಅವಪ್ಪ ಮಹಾತ್ಮ ಅಂತ ಅವಕ್ಕೇನು ಗೊತ್ತಾಗ್ತದ, ಮೌನೇಶ್ವರನಿಗೆ ಬಡಿಗೆ ತಗೊಂಡು ಹೊಡಿಲಿಕ್ಕೆ ಹೋಗ್ತಾರ. ಕೈ ಎತ್ತಿದ ತಕ್ಷಣ ಮೌನ ಪರಮಾತ್ಮ ಮಲವನ್ನು ಮಾಡ್ತಾನೆ. ಮಲ ಅಂದ್ರೆ ಗೊತ್ತಾಗ್ತದೆ. ಮಾಡಿದ್ನಂತ ತೊಳಗ ನೋಡಿತಾರ ಮಾಡ್ಲಕತ್ತಾನ. ಹಿಂಗೆ ಬಗ್ಗಿ ನೋಡಿದ್ರೆ ಬಂಗಾರ ಆಗಿತ್ತಂತ. ಮಾಡಿದಂಥ ಮಲ ಬಂಗಾರ ಬಿದ್ದಂಗೆ ಬೀಳಕತ್ತಿತ್ತಂತ. ಅವು ದಿಟ್ಟಿಸಿ ನೋಡಿದ್ವಂತ, ಬಂಗಾರದಲ್ಲಿ ಅಂದು ಅಂತವು. ನಮ್ಮದೆಂದ ಆಗ್ಬೇಕು ಬಂಗಾರ ಹಿಂಗೆ ನೋಡಿದ್ನಂತ. ಬಂಗಾರ ಆಗ್ಲಕತ್ತದ, ಇವ್ರ ಬಲ್ಲಿ ಏನೋ ಮಾಟದಂಗೆ ಜಲ್ದಿ ತೊಗೊಳಂಬ ಅಂತ ತಿಳ್ಕೊಂಡ್ಕೆ ಅವು ಓಸು ಹೋಗಿ ಬಳ್ಕೊಳಕ್ಕೆ ಹೋದ್ವಂತ. ಅದಾಗಿತ್ತಂತ. ಕಣ್ಣಿಗೆ ಬಂಗಾರ ಕಣ್ಣಂಗೆ ಕಾಣ್ತದ, ಮುಟ್ಲಕ್ಕೆ ಹೋದ್ರೆ ಅದಾಗ್ತದೆ. ಮತ್ತೆ ಹೊಡ್ಲಿಕ್ಕೆ ಹೋದ್ರಂತ, ಮತ್ತೆ ಮಾಡಿದ್ನಂತ ಬಂಗಾರ ಗಟ್ಟಿ ಬಿದ್ದಂಗೆ ಆಗ್ತಿತ್ತಂತ, ಚಪಲಾರ ಬಿದ್ದಂಗೆ ಆತಿತ್ತಂತ, ಪಾಟ್ಲಿ ಬಿದ್ದಂಗೆ ಆತಿತ್ತಂತ, ಉಂಗುರ ಬಿದ್ದಂಗೆ ಆತಿತ್ತು, ಬಂಗಾರ ಒಡವಿಗಳು ಬಿದ್ದಂಗೆ ಆತಿತ್ತಂತ. ಮಾಡಿದ್ರೆ ಈ ಸಾರ್ತಿ ನೋಡಮಂತ ಮತ್ತೆ ಮುಟ್ಲಕ್ಕೆ ಹೋದ್ರೆ ಮತ್ತೆ ಹೊಲಸು ಅದೇ ಆತಿತ್ತಂತ. ಅವಾಗ ಮೌನೇಶ ಮುಟ್ಟು ಬರ್ರಿ ನನಗಂದ್ರು. ನನಗೇನಾದರೂ ಒಂದೇಟು ಮುಟ್ಟಿದ್ರೆ ಅದೇನು ತೆಳಗೆ ಬೀಳಕತ್ತದ ಮಲ, ಅದು ನೀವು ಆಗ್ತೀರಿ. ಇದು ಯಾವುದೋ ಮಹಾತ್ಮ ಅದನ, ಇವನ್ ತಂಟೆಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಓಸು ಮಂದಿ ಓಡಿ ಸಿರಸಂಗಿ ಒಳಗೆ ಹೋದ್ರಂತ. ಯಾರೂ ಇಲ್ಲದ್ದನ್ನು ನೋಡಿ ಮೌನ ಪರಮಾತ್ಮ ಖಡ್ಗತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಮೌನ ಪರಮಾತ್ಮ ದೇವಸ್ಥಾನಕ್ಕೆ ಬರ್ತಾನೆ. ವಿಶ್ವಕರ್ಮರ ಕುಲದೇವತೆ ತಾಯಿ, ಭೂಮಿ ಪ್ರಳಯ ಕಾಲದಲ್ಲಿ ರಕ್ತಬೀಜನನ್ನು ಕೊಂದಿರ್ತಕ್ಕಂಥ ಮಹಾತಾಯಿ ನೀನು. ಅವನನ್ನು ಕೊಂದು ರಕ್ತಬೀಜನನ್ನು ಸಂಹಾರ ಮಾಡಿ ಕಾಳಿ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ತಾಯಿ ನೀನು. ಯಾವ ಜಾತಿ ಮತ ಪಂಥ ಇಲ್ಲದೆ ನಿನ್ನ ಬಲ್ಲಿ ತಾಯಿ ಅಂತ ಯಾರು ಆಗಿ ಬರ್ತಾರೆ ಅವರನ್ನು ಉದ್ಧಾರ ಮಾಡ್ತಾ ನೀನು ಸಿರಸಂಗಿಯಲ್ಲಿ ಕುಳಿತುಕೊಂಡು ಎಲ್ಲರಿಗೆ ನೀನು ಕಾಳಿಯಾಗಿ, ಬಾಗಿದವರಿಗೆ ದೇವಿಯಾಗಿ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಮಹಾತಾಯಿಯಾಗಿ ನೆಲೆಸಿ ಸರ್ವರನ್ನ ಸಂರಕ್ಷಣೆ ಮಾಡುತ್ತಾಯಿ, ಲೋಕವನ್ನು ಉದ್ಧಾರ ಮಾಡ್ತಾಯಿ. ಆ ತಾಯಿಯನ್ನು ಬೇಡಿಕೊಂಡು ಮೌನ ಪರಮಾತ್ಮ ಆ ಸಿರಸಂಗಿ ದೇವಸ್ಥಾನದಲ್ಲಿ ದೇವಿಯ ಮುಂದೆ ಭಜನೆಯನ್ನು ಮಾಡ್ತಾನೆ. ನಾನು ನಿನ್ನ ನಂಬಿ ಬಂದಿದ್ದೇನೆ. ಯಾರು ನಿನ್ನ ನಂಬಿ ಅಮ್ಮ ಅಂತ ಬರ್ತಾರೆ ಅವರನ್ನು ಕಾಪಾಡ್ತಕ್ಕಂಥ ಶಕ್ತಿ ನಿನ್ನದು. ನಂಬಿದರೆ ಪಡಿಹೊನ್ನ ನಂಬದಿಹ ಡಂಭಾಚಾರರಿಗೆ ಕುಂಬಿ ಪಾಕ ನರಕ ಕೇಳು ಬಸವಣ್ಣ.
ನಂಬಿಕೆ ಅಂತಕ್ಕಂಥದ್ದು ಇದ್ದ ಸಲಿಂದೇನೆ ಪುರಾಣಕ್ಕೆ ಬಂದಿರಿ ನೀವು. ನನಗೂ ಕೂಡ ಕಾಳಮ್ಮನ ಮೇಲೆ ಒಂದಿಷ್ಟು ನಂಬಿಕೆ ಆದಂತೆ ಇಲ್ಲಿ ಬಂದು ಭಕ್ತಿಯಿಂದ ಕುಂತೀನಿ. ನಿಮಗೆಲ್ಲರಿಗೂ ಇಲ್ಲಿ ಕರ್ಕೊಂಬಂದದ್ದು ನಿಮ್ಮ ನಂಬಿಕೆ, ನಿಮ್ಮ ಭರವಸೆ, ನಿಮ್ಮ ಭಕ್ತಿ ಇಲ್ಲಿ ಕರ್ಕೊಂಬಂದದ್ದು. ಹಿಂದೆ ನಮ್ಮ ಪಕ್ಕದಾಗ ಒಂದು ಊರದ ಇಲ್ಲಿ ಕೆಂಬಾವಿ ಅಂತ, ಇಲ್ಲಿ ಕೆಂಬಾವಿ ಅಂತ ಒಂದು ಊರದು. ಆ ಊರೊಳಗೊಬ್ಬ ದೊಡ್ಡ ವ್ಯಕ್ತಿಯಾಗಿ ಹೋದ. ನಿಮಗೆಲ್ಲ ಗೊತ್ತಿರ್ಬೇಕು ಇವೆಲ್ಲ ಘಟನೆಗಳು. ಭೋಗಣ್ಣ ಅಂತ, ಕಾಮಶೇಶ್ವರನಪ್ಪರಿಗೆ ರವಿ ಸರ್ಗ್ ಅಂತಾರಲ್ಲ, ಹಿರಿಯರಿಗೆಲ್ಲ ಗೊತ್ತಿರ್ತದೆ, ಈಗಿನ ಮಂದಿಗೆಲ್ಲ ಗೊತ್ತಿರಂಗೆ. ಕೆಂಬಾವಿ ಒಳಗೆ ಆಗಿ ಹೋದ ಭೋಗಣ್ಣ ಅಂತ. ಅವನಿಗೆ ಶಿವನ ಬಲ್ಲಿ ದೇವರ ಬಲ್ಲಿ ಎಷ್ಟು ಭಕ್ತಿ ಇತ್ತು, ಎಷ್ಟು ನಂಬಿಕೆ ಇತ್ತು ಅಂತಂದ್ರೆ ನಮಗೆಲ್ಲ ಉದಾಹರಣೆ ಆಗಬೇಕು. ಅಷ್ಟು ಭಕ್ತಿ ನಮಗೆ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಸುಮ್ಮನೆ ಕೇಳಬೇಕು ಜೀವನದೊಳಗೆ ಅವರ ಕಥೆಗಳನ್ನು. ಆ ಭೋಗಣ್ಣ ಏನು ಮಾಡ್ತಿದ್ದಂತ, ಆ ಊರೊಳಗೆ 1008 ಲಿಂಗಗಳದಾವು, ಈಗೂ ಅದಾವು, ಕಣ್ಣಿಗೆ ಕಾಣಂಗಿಲ್ಲವು. ಆ ಭೋಗಣ್ಣ ಏನು ಮಾಡ್ತಿದ್ದ ಅಂದ್ರೆ ಪ್ರತಿ ದಿವಸವೂ ಕೂಡ ಒಂದೊಂದು ಕೊಡ ತಂದು ನೀರು ತಂದು ಒಂದು ಲಿಂಗದ ಮೇಲೆ ಹಾಕಿ ಬಿಲ್ಪತ್ರೆ ಹಾಕಿ ನಮಸ್ಕಾರ ಮಾಡ್ತಿದ್ದಂತ. 1008 ಲಿಂಗಕ್ಕೆ, ಅಷ್ಟು ಲಿಂಗಕ್ಕೆ ಕೊಡ ನೀರು ಹಾಕೋದು, ಬಿಲ್ಪತ್ರೆ ಇಡೋದು, ನಮಸ್ಕಾರ ಮಾಡೋದು, ಇಷ್ಟೆಲ್ಲ ಮಾಡ್ಲಿಕ್ಕೆ 23 ತಾಸು ತೊಗೋತಿತ್ತಂತ. ಒಂದು ದಿವ್ಸಕ್ಕೆ 24 ತಾಸು ಇರ್ತಾವೆ. 23 ತಾಸು ಬರೀ ದೇವ್ರಿಗೆ ನೀರು ಹಾಕೋದು, ಬಿಲ್ಪತ್ರೆ ಇಡೋದು, ಒಂದೇ ತಾಸು ಉಳಿತಿತ್ತು. ಕೊಡ ತಂದು ನೀರು ಹಾಕೋದು, ಭಸ್ಮ ಹಚ್ಚೋದು, ಬಿಲ್ಪತ್ರೆ ಇಡೋದು, ನಮಸ್ಕಾರ ಮಾಡೋದು. 23 ತಾಸು. ನಮಗೂ 24 ತಾಸೇ ಅದ, ಅವಾಗೂ 24 ತಾಸು ಅದ, ಈಗೂ 24 ತಾಸು. ಇನ್ನೂ 1000 ವರ್ಷ ಬಿಟ್ಟು ಬಂದ್ರೆ 24 ತಾಸೇ ಇರ್ತದೆ. ನಾವೇನು ಮಾಡ್ತೀವಿ, 24 ತಾಸ್ನಾಗ 8 ತಾಸು ನಿದ್ದೆ ಮಾಡ್ತೀವಿ, 8 ತಾಸು ನಿದ್ದೆ ಮಾಡ್ತೀವಿ, 8 ತಾಸು ವ್ಯಾಪಾರ ಮಾಡ್ತೀವಿ, 6 ತಾಸು ಮಂದಿ ಸುದ್ದಿ ಮಾತಾಡ್ತೀವಿ. ಕಟ್ಟಿ ಮೇಲೆ ಕುಂತು ಮಂದಿ ಸುದ್ದಿ ಮಾತು. ಇನ್ನೂ 2 ತಾಸ್ನಾಗ ಏನು ಮಾಡ್ತೀವಿ, ಗಳಿಕೆ ಕಳೆದು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ 8 ತಾಸು ನಿದ್ದೆ ಮಾಡು, 8 ತಾಸು ವ್ಯಾಪಾರ ಮಾಡು, 6 ತಾಸು ಮಂದಿ ಸುದ್ದಿ ಮಾತಾಡಿ ಬೇಡ ನಂಗಲ್ಲ, ಕಡೆಗೆ 2 ತಾಸನ ಶಿವನಾಮ ಸ್ಮರಣೆ ಮಾಡು ಮಾರಾಯ. 24 ತಾಸನ ಕಡೆಗೆ 2 ತಾಸನ ಮಾಡು ಶಿವನಾಮ ಸ್ಮರಣೆ. ಅದು 22 ತಾಸು ಯಾಕಡೆನೂ ಹೋಗಲಕ್ಕದು. ಅದಕ್ಕೆ ಆಯುಷ್ಯ ತೊಲಗುತ್ತಿದೆ, ಭವಿಷ್ಯ ಹೋಗುತ್ತಿದೆ, ಸತಿ ಸುತರು ತೊಲಗಿ ಹೋಗುತ್ತಿದ್ದಾರೆ. ಇದನ್ನೆಚ್ಚಿಕೆಡಬೇಡ ಮರುಳೆ ಚೆನ್ನ ಮಲ್ಲಿಕಾರ್ಜುನ, ನಂಬಿ ನಂಬು ನಂಬು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಏನು ಮಾಡ್ತಿದ್ದಂತ ಭೋಗಣ್ಣ ಏನು ಮಾಡ್ತಿದ್ದಂತ, ನಿಂದು ನೀರು ಹಾಕೋದು, ಬಿಲ್ಪತ್ರೆ ಇಡೋದು, 23 ತಾಸು ಆತಿತ್ತಂತ. ಒಂದೇ ತಾಸು ಉಳಿತಿತ್ತಲ್ಲ, ಕೈಕಾಲು ಹರಿತಿದ್ವಂತ, ಸುಮ್ಮನೆ ಹಿಂಗೆ ಮೊಕ್ಕೋತಿದ್ದಂತ, ಸ್ವಲ್ಪ ಕಾಲು ಬ್ಯಾನೆ ಆಗ್ತಿದ್ವು ಅಂತ. 23 ತಾಸು ನೀರು ಹಾಕಿ ಮತ್ತೆ ಚಾಲು ಮಾಡೋದು, ಅದನ್ನು ಬಿಟ್ಟರೆ ಬೇರೆ ಕೆಲಸನಿಲ್ಲ. ಒಂದೇ ಒಂದು ತಾಸು ಸ್ವಲ್ಪ ಹಿಂಗೆ ಮೊಕ್ಕೋತಿದ್ದಂತ. ಅವ ಮಕ್ಕೊಂಡ್ರ ಆ ಲಿಂಗಗಳು ಎದ್ದು ಬಂದು ಭೋಗಣ್ಣನ ಕಾಲು ಒತ್ತಿದ್ವು ಅಂತ. ಭೋಗಣ್ಣ, ಯಪ್ಪ ಭಾಳ ತ್ರಾಸಾಯ್ತು ನೋ ನಿನಗ, ಕೈಕಾಲು ಹರಿಲಿಕ್ಕತ್ತವನಪ್ಪ, ಗಾಳಿ ಹಾಕ್ಲೇನೋ, ಊಟ ಮಾಡ್ತೀಯೇನೋ, ನೀರು ಕುಡ್ತೀಯೇನೋ ಭೋಗಣ್ಣ ಅಂತ ಲಿಂಗಗಳು ಕೇಳ್ತಿದ್ವು ಅಂತ. ಕೈಕಾಲು ಒತ್ತಿದ್ವು ಅಂತ ಲಿಂಗಗಳು. ಭೋಗಣ್ಣನ ಕೈಕಾಲು ಭಕ್ತಿ ಹೆಂಗಿರ್ಬೇಕು, ಅವನ ಭಕ್ತಿ ಮೆಚ್ಚಿ ಈ ಲಿಂಗಗಳು ಬಂದು ಕೈಕಾಲು ಒತ್ತಿ ನೀರು ಕುಡಿಸ್ತಿದ್ವು ಅಂತ. ನಿಮಗೆ ಯಾರು ಒತ್ತಾರೆ ಕಾಲು? ಸ್ವಲ್ಪ ಹೈರಾಣಾಗ ಅಂಗಡಿಲಿಂದ ಬಂದು ಸ್ವಲ್ಪ ಹೆಣ್ತಿಗೆ ಕರ್ರಿ, ಸ್ವಲ್ಪ ಕಾಲು ಒತ್ತು ಬಾರೆ. ಕಾಲು ಒತ್ತೀನಿ, ಕೈ ಬೇಡ, ಏನು ಬೇಡ, ಕಮೆ ಕಡ್ದು ಬಂದನು. ಹೆಣ್ತಿ ಗಂಡನ ಕಾಲು ಒತ್ತ, ಶಿಷ್ಯರ ಗುರುಗಳ ಕಾಲು ಒತ್ತರು. ಒತ್ತಂದ್ರೆ ಕಿದೆ ಒತ್ತಾರ ನೋಡು, ಭಾಳ ಮೆತ್ತಗಾದ್ರೆ ಮುತ್ತಾರೆ ಒತ್ತಮ್ಮ ನಮ್ಮ ಹೊಯ್ತು ಕಾಲದು. ಆ ಭೋಗಣ್ಣ ಮಾಡಿರ್ತಕ್ಕಂಥ ಭಕ್ತಿ, ಅವ ಮಾಡಿರ್ತಕ್ಕಂಥ ನಂಬಿಕೆ, ಆ ಲಿಂಗಗಳು ಬಂದು ಕಾಲು ಒತ್ತಿ ಸೇವೆ ಮಾಡ್ಬೇಕಾದ್ರೆ ಅವನ ಭಕ್ತಿ ಹೆಂಗಿರ್ಬೇಕು. ಒಂದು ದಿವ್ಸ ಎಲ್ಲರೂ ವಿಚಾರ ಮಾಡಿದ್ರಂತ, ಈ ಭೋಗಣ್ಣ ಸುಮ್ಮನೆ ಅಲ್ಲ, ಇವತ್ತಿಲ್ಲ ನಾಳೆ ಹಿಂಗೆ ಮಾಡ್ಕೊತ ಹೋದ್ನಂದ್ರೆ ಇವ 1008 ಅಲ್ಲ 1009ನೇ ಲಿಂಗ ಆತನ, ಇವನಿಗೂ ನಾವು ಪೂಜೆ ಮಾಡ್ಬೇಕತ್ತ, ಹೆಂಗನ ಮಾಡಿ ಇವನು ಊರು ಬಿಡಿಸ್ಬೇಕಂತ ತಿಳ್ಕೊಂಡು ಊರಾಗ ಪಂಚಾಯತಿ ಸೇರಿಸಿ, ನ್ಯಾಯ ಸೇರಿಸಿ, ಅವನ ಮೇಲೆ ಒಂದು ಅಪವಾದ ಹಾಕಿ ನಾಳೆಗೆ ನಮ್ಮೂರಾಗ ಇರಬಾರ್ದಂತ ಪಂಚಾಯತಿ ಬರೋದ್ರಂತ. ಪಂಚಾಯತಿ ನಾಳೆಗೆ ನಮ್ಮೂರು ಬಿಟ್ಟು ಹೋಗ್ಬೇಕು, ಕೆಂಬಾವಿ ಬಿಟ್ಟು ಹೋಗ್ಬೇಕಂತ ಆರ್ಡ್ರ್ ಆಯ್ತಂತ. ಆಯ್ತು ಸ್ವಾಮಿ, ನಾ ಕೆಂಬಾಯಿಗೆ ನಾಳೆಗೆ ಇರಂಗಿಲ್ಲ, ನಾ ಊರು ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಆ ಭೋಗಣ್ಣ ರಾತ್ರಿ ಎಲ್ಲ ಲಿಂಗಗಳಿಗೆ ನಮಸ್ಕಾರ ಮಾಡಿದಂತ. ಹೇ ಶಿವಸ್ವರೂಪಿಗಳೇ, ಲಿಂಗ ಮಧ್ಯೆ ಲಿಂಗ ಸ್ವರೂಪಿಗಳೇ, ನಾಳೆಯಿಂದ ನಾ ಕೆಂಬಾವಿಗೆ ಇರಂಗಿಲ್ಲ, ಯಾಕಂದ್ರೆ ಈ ಊರಾಗ ಇರಬಾರ್ದಂತ ನನಗೆ ಆಜ್ಞೆ ಆಗ್ಯದ.
ಊರಿನ ದೈವ ಹೇಳ್ಯದ, ನಮ್ಮದು ನಿಂದು ಋಣ ತೀರಿತು, ನಾ ಇಲ್ಲಂತ ಸೆಟ್ಕೋಬೇಡ್ರಿ, ನಾ ಇಲ್ಲಂತ ನೊಂದ್ಕೋಬೇಡ್ರಿ, ಕೆಂಬಾವಿ ಜನರಿಗೆ ತ್ರಾಸ ಕೊಡಬೇಡ್ರಿ, ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡ್ರಿ ಅಂತ ಬೇಡಿದ್ನಂತ. ಊರಾಗಿರ್ಬೇಡ ಅಂತ ಇವರೆಲ್ಲ ತೀರ್ಮಾನ ಕೊಟ್ರ ಆ ಊರನ ಮಂದಿ ಕಾಪಾಡಂತ ಅವ ಕೇಳಿದ್ನಂತ. ಯಾರು ದೇವ್ರು ನೋಡ್ರಿ. ಆ ಲಿಂಗಗಳಿಗೆ ಬೇಡ್ಕೊಂಡು ನಾಳೆ ಈ ಊರು ಬಿಟ್ಟು ನಾ ಹೋಗ್ತಾ ಇದೀನಿ, ನನಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲ ಲಿಂಗಕ್ಕೆ ನಮಸ್ಕಾರ ಮಾಡಿ ಮುಂಜಾನೆ ಈ ಕಡೆ ಗುತ್ತಿ ಬಸವಣ್ಣ ಅದಲ್ಲ ಆ ಕಡೆ ರೋಟಿಗೆ ಹೊಂಟಿದ್ನಂತ, 5 ಕಿಲೋಮೀಟ್ರ್ ಹೊಂಟಿದ್ನಂತ. ವಾಪಸ್ ಹಿಂಬ್ರಿಗೆ ತಿರುಗಿ ಕೆಂಬಾಯಿ ಕಡೆ ನೋಡಿದ್ರೆ ಓಸು ಲಿಂಗಗಳು ಅವನಿಂದ ಬೆನ್ನತ್ತಿ ಹೊಂಟಿದ್ವು ಅಂತ. ಎಲ್ಲ ಲಿಂಗಗಳು ಅವನಿಂದ ಬೆನ್ನತ್ತಿ ಹೊಂಟಿದ್ವು ಅಂತ. ನೀವ್ಯಾಕೆ ಬರ್ಲಕತ್ತೀರಪ್ಪ, ನನಗೆ ಹಾಕ್ಯಾರ ಹೊರಗೆ, ನೀವೆಲ್ಲಿಗೆ ಹೊಂಟ್ರಿ ಅಂತ ಕೇಳಿದ್ವು ಅಂತ. ಆ ಲಿಂಗದ ಅಧ್ಯಕ್ಷ, ಆ ಲಿಂಗದಾಗ ಒಬ್ಬ ಅಧ್ಯಕ್ಷ ಇದ್ನಂತ. ಈ ಎಲ್ಲದಕ್ಕೂ ಒಬ್ಬ ಅಧ್ಯಕ್ಷ ಬೇಕೇ. ಗುರುಗಳದನ್ನ ಅಧ್ಯಕ್ಷ ಮಾಡ್ಕೊಂಡಿವಿ ನಾವು, ಎಲ್ಲ ಸಂಗೀತಗಾರನ ಅಧ್ಯಕ್ಷ, ಎಲ್ಲದಕ್ಕೂ ಅಧ್ಯಕ್ಷ. ಆ ಲಿಂಗದಲ್ಲಿ ಒಬ್ಬ ಪ್ರಮುಖ ಲಿಂಗ ಇತ್ತಂತ. ಅವ ಬಂದು ಹೇಳಿದಂತ, ಭೋಗಣ್ಣ ನೀನೇ ಕೆಂಬಾವಾಗಿಲ್ಲ ಅಂದ್ಮೇಲೆ ನಮಗೆ ಯಾರು ಕೇಳ್ತಾರಪ್ಪ, ನಮ್ಮ ತಲೆ ಮೇಲೆ ನೀರು ಹಾಕೋರು ಯಾರು, ನಮ್ಮ ತಲೆ ಮೇಲೆ ಬಿಲ್ಪತ್ರಿ ಇಡೋರು, ಭೋಗಣ್ಣ ಎಲ್ಲಿರ್ತಾನ ನಾವು 1000 ಲಿಂಗಗಳು ನಿನ್ನ ಜೊತೆಗೆ ಇರ್ತೀವಿ ಅಂದ್ವಂತ. ಅವಾಗ ಇವು ಲಿಂಗಗಳು ಓಸು ಹೊಂಟಿದ್ವು ಅಂತ. ಊರನ ಮಂದಿ ಬೆನ್ನತ್ತಿ ಬಂದ್ರಂತ, ಭೋಗಣ್ಣ ನೀವು ಹೋದೆ ಅಂದ್ರೆ ಲಿಂಗ ಹೊಂಟೋಪ, ಲಿಂಗವಿಲ್ಲದ ಊರು ಸ್ಮಶಾನ ಆಗ್ತದ, ತಪ್ಪಾಗ್ಯದ ಬಾ ಅಂದ್ರಂತ. ವಾಪೀಸ್ ಭೋಗಣ್ಣ ಊರಿಗೆ ಬಂದಂಥ ಓಸು ಲಿಂಗಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಆಗ್ಯಾವ. ಇವತ್ತೂ ಕೂಡ 1008 ಲಿಂಗ ಆ ಭೂಮಿಯೊಳಗದವ. ಆ ನಂಬಿಕೆಯಿಂದ ಮನುಷ್ಯ ಬದುಕ್ತಾನೆ. ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರಿವರು. ಯಾರು ನಂಬಿಕೆಯಿಂದ ಕರೀತಾರ ಅವರಿಗೆ ಅಂಬಲಿ ಆಗ್ತದಂತಕ್ಕಂಥ ವಿಚಾರ ಆ ಮೌನ ಪರಮಾತ್ಮ ಆ ಸಿರಸಂಗಿ ಕಾಳಮ್ಮಗ ಭರವಸೆಯನ್ನು ಕೊಟ್ಟು, ಎಲ್ಲಿಯ ತನಕ ನಿನಗೆ ಬಾಗಿ ಬರ್ತಾರ, ನಿನಗೆ ಬೇಡಿ ಬರ್ತಾರ, ನಿನಗೆ ಕೂಗಿ ಬರ್ತಾರ, ನಿನ್ನಲ್ಲಿ ಮೊರೆ ಕೇಳಿ ಬರ್ತಾರ, ಬೇಡಿದಂಥ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡ್ಬೇಕಂತಕ್ಕಂಥ ವಿಚಾರವನ್ನು ಆ ಮೌನ ಪರಮಾತ್ಮ ಸಿರಸಂಗಿ ಕಾಳಿಯಲ್ಲಿ ಬೇಡಿಕೊಂಡು ಭಾಳಷ್ಟು ಗ್ರಾಮಗಳಿಗೆ ತಿರುಗಾಡ್ತಾನೆ. ತಿರುಪತಿಗೆ ಹೋಗ್ತಾನೆ, ವಿಜಯಪುರಕ್ಕೆ ಬರ್ತಾನೆ, ಲಕ್ಷ್ಮೇಶ್ವರಕ್ಕೆ ಹೋಗ್ತಾನೆ, ಛಬ್ಬಿಗೆ ಹೋಗ್ತಾನೆ, ವರವಿಗೆ ಹೋಗ್ತಾನೆ, ದೇವದುರ್ಗ, ತಾವರಗೇರಿ, ಮುದುಗಲ್ ಅನೇಕ ಗ್ರಾಮಗಳಲ್ಲಿ ಪವಾಡಗಳನ್ನು ಮಾಡ್ತಾ ಮೌನ ಪರಮಾತ್ಮ ನಾನು ಸಂಚಾರಕ್ಕಾಗಿ ಹೋಗ್ತೀನಿ ತಾಯಿ, ಅನೇಕ ಕಾಲ ಪ್ರಯಾಣವನ್ನು ಮಾಡಿ ಕೊನೆಗೆ ನಾನು ಸುರಪುರ ನಗರದ ಕೃಷ್ಣಾ ದಡದಲ್ಲಿರ್ತಕ್ಕಂಥ ತಿಂತಣಿಗೆ ಬಂದು ಪ್ರವೇಶ ಮಾಡಬೇಕಾಗ್ತದ ತಾಯಿ ಅಂತ ಆ ತಾಯಿಯಲ್ಲಿ ಬೇಡಿಕೊಂಡು ಮುಂದೆ ಪ್ರಯಾಣ ಮಾಡ್ತಾನೆ.